ವೆರಿ ಇಂಟ್ರೆಸ್ಟಿಂಗ್ ಮಂಜು ಪತ್ತಾರ್. ಆ ಸೈಟ್ಗಳನ್ನ ನೋಡ್ತಾ ಇದ್ರೇನೆ ಸಾಕಷ್ಟು ಹೊಳಹುಗಳು ಅಂದ್ರೆ ಇತಿಹಾಸಕ್ಕೆ ಒಂದು ಕಿಂಡಿಯೇನೋ ಅನ್ನೋ ರೀತಿಯಲ್ಲಿ ಆ ಸೈಟ್ಗಳು ಭಾಸ ಆಗುತ್ತೆ. ಈ ಸಂದರ್ಭದಲ್ಲಿ ಮಂಜು ಪತ್ತಾರ್ ನನಗೆ ಡಾಕ್ಟರ್ ಎಸ್.ಆರ್. ರಾವ್ ನೆನಪಾಗ್ತಾರೆ. ದ್ವಾರಕೆಯನ್ನ ಕಂಡು ಹಿಡಿದ್ರಲ್ಲ ಆ ಡಾಕ್ಟರ್ ಎಸ್.ಆರ್. ರಾವ್, ಅಲ್ಲಿ ಹೋಗಿ ಪುರಾತತ್ವ ಸಂಶೋಧನೆಯನ್ನ ಮಾಡಿದ್ರಲ್ಲ ಅವರು, ಈ ಲಕ್ಕುಂಡಿ, ಬಳಿಯ, ಬಾದಾಮಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ರೀತಿಯ ಒಂದು ಸಂಶೋಧನೆಯನ್ನ, ಪುರಾತತ್ವ ಸಂಶೋಧನೆಯನ್ನ ಮಾಡಿದ್ರು. ಅದು ಬಹಳ ಒಳ್ಳೆಯ ಐತಿಹಾಸಿಕ ಕಾರ್ಯ ಆಗಿತ್ತು. ಈಗ ಬಹುಶಃ ಅಂಥ ದೂರದೃಷ್ಟಿಯುಳ್ಳ ಮಹನೀಯರು, ದೂರದೃಷ್ಟಿಯುಳ್ಳಂತಹ ವಿಜನರೀಸ್ ನಮಗೆ ಬೇಕು ಈ ಪುರಾತತ್ವ ದೃಷ್ಟಿಯಿಂದ ನೋಡೋದಾದ್ರೆ. ಏನಾಗುತ್ತೆ ಗೊತ್ತಿಲ್ಲ, ಮುಂದೆ ಯಾವ ರೀತಿ ಇದರ ರೂಪುರೇಷೆಗಳಿದೆ, ಪುರಾತತ್ವ ಇಲಾಖೆ ಯಾವ ರೀತಿನಲ್ಲಿ ಇದನ್ನ ಮುಂದೆ ಉತ್ಖನನ ಮಾಡ್ತಾ ಹೋಗಬೇಕು ಅಥವಾ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇದೆಯಾ? ಮತ್ತೆ ಅಲ್ಲಿ ಜನಗಳಿಗೆ ಒಂದು ಸ್ಥಳಾಂತರದ ಭೀತಿ ಎದುರಾಗ್ತಾ ಇತ್ತು. ಜನಗಳು ಏನು ಹೇಳ್ತಾರೆ? ಜನಗಳ ಮನಸ್ಸಲ್ಲಿ ಈಗ ಕ್ಲಾರಿಟಿ ಇದೆಯಾ? ಅವ್ರಿಗೆ ಕ್ಲಾರಿಟಿ ಕೊಡಲಾಗಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಮಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದರೆ ಉತ್ಖನನ ಕಾರ್ಯ ಒಂದು ಕಡೆ ಬರದಿಂದ ಸಾಗಿದರೆ ಇದು ಕಳೆದ 4 ದಿನಗಳಿಂದ ನಡೆದಿದೆ. ಇವಾಗ 3 ರಿಂದ 4 ತಿಂಗಳವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಆದರೆ ಲಕ್ಕುಂಡಿಯಲ್ಲಿ ಇದೇ ಪ್ರಥಮ ಬಾರಿಗೆ ಉತ್ಖನನ ಕಾರ್ಯ ನಡೀತಾ ಇಲ್ಲ. ಈ ಹಿಂದೆನೂ ಕೂಡ 2003 ಮತ್ತು 2004ರಲ್ಲಿ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಇಲ್ಲಿ ಗ್ರಾಮದ ಹೊರವಲಯದಲ್ಲಿ ಅಲ್ಲಮಪ್ರಭು ದೇವಸ್ಥಾನ ಮತ್ತು ಇನ್ನೊಂದು ಭಾಗದಲ್ಲಿ 2 ಆ ಕಡೆ ಉತ್ಖನನ ಕಾರ್ಯ ನಡೆದಿತ್ತು. ಆದರೆ ಆ ಸಮಯದಲ್ಲಿ ಕೂಡ ಶಿಲಾಯುಗದ ವಸ್ತುಗಳು ಕೂಡ ಪತ್ತೆಯಾಗಿದ್ದು. ಶಿಲಾಯುಗದ ವಸ್ತುಗಳು ಅಂದರೆ ಪ್ರಾಚ್ಯ ವಸ್ತುಗಳು, ಶಿಲಾಯುಗದಲ್ಲಿ ಉಪಯೋಗಿಸುವಂಥ ಆಯುಧಗಳಾಗಿರ್ಬೋದು ಮತ್ತು ಏನು ಅವರು ಹಾಕಿಕೊಳ್ಳುವಂಥ ಬಟ್ಟೆಗಳ ಅವಶೇಷಗಳು ಕೂಡ ಪತ್ತೆಯಾಗಿದ್ದು. ಹೀಗಾಗಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿನೇ ಇಲ್ಲಿ ಸಾಕಷ್ಟು ವಸ್ತುಗಳು ಇರ್ಬೋದು, ಪ್ರಾಚ್ಯ ವಸ್ತುಗಳು ಸಿಗ್ಬೋದು ಮತ್ತು ಇತಿಹಾಸದ ಕುರುಹುಗಳು ಇರ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದೇ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ರು. ಹೀಗಾಗಿ ಇವಾಗ ಕಳೆದ 4 ದಿನಗಳಿಂದನೂ ಕೂಡ ಇಲ್ಲಿ ಏನು 8 ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ರೀತಿ ಅಂತಂದರೆ ಇವಾಗ ಈ ಒಂದು ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಏನು ಸಿಬ್ಬಂದಿಗಳು ಕೂಡ, ಕಾರ್ಮಿಕರು ಕೂಡ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು 9 ಮತ್ತು 10ನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿತ್ತು ಲಕ್ಕುಂಡಿ ಅಂಥೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಆದರೆ 2023, 2003 ಮತ್ತು 2004ರಲ್ಲಿ ಉತ್ಖನನ ಮಾಡಿದಾಗ ಇದೊಂದು ಶಿಲಾಯುಗದಲ್ಲಿ ಕೂಡ ಈ ಒಂದು ಉತ್ಖನನ ಮೂಲಕ ಅಂದರೆ ಶಿಲಾಯುಗದಲ್ಲಿ ಕೂಡ ಲಕ್ಕುಂಡಿ ಇದೆ ಅನ್ನೋದೊಂದು ಕೂಡ ಗೊತ್ತಾಗಿದೆ. ಈ ಒಂದು ಲಕ್ಕುಂಡಿಯಲ್ಲಿ 3 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಲಕ್ಕುಂಡಿ ನೈಜವಾಗಿ ಇಲ್ಲಿ ಈ ಹಿಂದೆ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ರಾಜ ಮಹಾರಾಜರಾಗಿರ್ಬೋದು ಮತ್ತು ಈ ಭಾಗದಲ್ಲಿ ಟಂಕಶಾಲೆ ಏನಿತ್ತು, ಈ ಟಂಕಶಾಲೆ ಇತ್ತು. ಮಂತ್ರಿಗಳು ಕೂಡ ಮಾತ್ರ ವಾಸ ಮಾಡ್ತಾ ಇದ್ರು. ಈ ಲಕ್ಕುಂಡಿ ಭಾಗದ ಸುತ್ತಲೂ ಕೂಡ 7 ಗ್ರಾಮಗಳಿದ್ದು ಆ 7 ಗ್ರಾಮಗಳಲ್ಲಿ ಜನ ವಾಸ ಮಾಡ್ತಾ ಇದ್ರು. ಆದರೆ ನೈಜವಾಗಿ ಲಕ್ಕುಂಡಿಯಲ್ಲಿ ಯಾರು ವಾಸ ಮಾಡ್ತಾ ಇರಲಿಲ್ಲ. ಇಲ್ಲಿ ಟಂಕಶಾಲೆ ಇರೋದ್ರಿಂದ ಸುಮಾರು 101 ಬಾವಿ, 101 ದೇವಸ್ಥಾನಗಳನ್ನು ಕೂಡ ಲಕ್ಕುಂಡಿಯಲ್ಲಿ ಕಟ್ಟಿದ್ರು. ಆ ಪೈಕಿ ಕೇವಲ 25 ರಿಂದ 30 ದೇವಾಲಯಗಳು ಮಾತ್ರ ನಮಗೆ ಸಿಗ್ತಾವೆ. ಉಳಿದ ದೇವಾಲಯಗಳು ಮಣ್ಣಿನಲ್ಲಿ ಅಡಿಗೆ ಹೋಗಿದ್ದಾವೆ. ಹೀಗಾಗಿ ಸಂಪೂರ್ಣವಾಗಿ 8 ರಿಂದ 10 ಅಡಿ ಮಣ್ಣು ಇಡೀ ಲಕ್ಕುಂಡಿಯಲ್ಲಿ ತೆಗೆದ್ರೆ ಸಾಕಷ್ಟು ದೇವಾಲಯಗಳು ಮತ್ತು ಪ್ರಾಚ್ಯ ವಸ್ತುಗಳು, ಇಲ್ಲಿ ನಿಧಿ, ವಜ್ರ, ವೈಡೂರ್ಯ ಸಿಗುತ್ತೈತೆ ಅನ್ನೋದೊಂದು ನಂಬಿಕೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗಾಗಿ. ವೆರಿ ಇಂಟ್ರೆಸ್ಟಿಂಗ್ ಮಂಜು ಪತ್ತಾರ್. ಆ ಸೈಟ್ಗಳನ್ನ ನೋಡ್ತಾ ಇದ್ರೇನೆ ಸಾಕಷ್ಟು ಹೊಳಹುಗಳು ಅಂದ್ರೆ ಇತಿಹಾಸಕ್ಕೆ ಒಂದು ಕಿಂಡಿಯೇನೋ ಅನ್ನೋ ರೀತಿಯಲ್ಲಿ ಆ ಸೈಟ್ಗಳು ಭಾಸ ಆಗುತ್ತೆ. ಈ ಸಂದರ್ಭದಲ್ಲಿ ಮಂಜು ಪತ್ತಾರ್ ನನಗೆ ಡಾಕ್ಟರ್ ಎಸ್.ಆರ್. ರಾವ್ ನೆನಪಾಗ್ತಾರೆ. ದ್ವಾರಕೆಯನ್ನ ಕಂಡು ಹಿಡಿದ್ರಲ್ಲ ಆ ಡಾಕ್ಟರ್ ಎಸ್.ಆರ್. ರಾವ್, ಅಲ್ಲಿ ಹೋಗಿ ಪುರಾತತ್ವ ಸಂಶೋಧನೆಯನ್ನ ಮಾಡಿದ್ರಲ್ಲ ಅವರು, ಈ ಲಕ್ಕುಂಡಿ, ಬಳಿಯ, ಬಾದಾಮಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ರೀತಿಯ ಒಂದು ಸಂಶೋಧನೆಯನ್ನ, ಪುರಾತತ್ವ ಸಂಶೋಧನೆಯನ್ನ ಮಾಡಿದ್ರು. ಅದು ಬಹಳ ಒಳ್ಳೆಯ ಐತಿಹಾಸಿಕ ಕಾರ್ಯ ಆಗಿತ್ತು. ಈಗ ಬಹುಶಃ ಅಂಥ ದೂರದೃಷ್ಟಿಯುಳ್ಳ ಮಹನೀಯರು, ದೂರದೃಷ್ಟಿಯುಳ್ಳಂತಹ ವಿಜನರೀಸ್ ನಮಗೆ ಬೇಕು ಈ ಪುರಾತತ್ವ ದೃಷ್ಟಿಯಿಂದ ನೋಡೋದಾದ್ರೆ. ಏನಾಗುತ್ತೆ ಗೊತ್ತಿಲ್ಲ, ಮುಂದೆ ಯಾವ ರೀತಿ ಇದರ ರೂಪುರೇಷೆಗಳಿದೆ, ಪುರಾತತ್ವ ಇಲಾಖೆ ಯಾವ ರೀತಿನಲ್ಲಿ ಇದನ್ನ ಮುಂದೆ ಉತ್ಖನನ ಮಾಡ್ತಾ ಹೋಗಬೇಕು ಅಥವಾ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇದೆಯಾ? ಮತ್ತೆ ಅಲ್ಲಿ ಜನಗಳಿಗೆ ಒಂದು ಸ್ಥಳಾಂತರದ ಭೀತಿ ಎದುರಾಗ್ತಾ ಇತ್ತು. ಜನಗಳು ಏನು ಹೇಳ್ತಾರೆ? ಜನಗಳ ಮನಸ್ಸಲ್ಲಿ ಈಗ ಕ್ಲಾರಿಟಿ ಇದೆಯಾ? ಅವ್ರಿಗೆ ಕ್ಲಾರಿಟಿ ಕೊಡಲಾಗಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಮಂಜು?
ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಉತ್ಖನನ ಕಾರ್ಯ ಒಂದ್ ಕಡೆ ಬರದಿಂದ ಸಾಗಿದ್ರೆ ಇದು ಕಳೆದ 4 ದಿನಗಳಿಂದ ನಡೆದಿದೆ. ಇವಾಗ 3 ರಿಂದ 4 ತಿಂಗಳವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಆದರೆ ಲಕ್ಕುಂಡಿಯಲ್ಲಿ ಇದೇ ಪ್ರಥಮ ಬಾರಿಗೆ ಉತ್ಖನನ ಕಾರ್ಯ ನಡೀತಾ ಇಲ್ಲ. ಈ ಹಿಂದೆನೂ ಕೂಡ 2003 ಮತ್ತು 2004ರಲ್ಲಿ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಇಲ್ಲಿ ಗ್ರಾಮದ ಹೊರವಲಯದಲ್ಲಿ ಅಲ್ಲಮಪ್ರಭು ದೇವಸ್ಥಾನ ಮತ್ತು ಇನ್ನೊಂದು ಭಾಗದಲ್ಲಿ 2 ಆ ಕಡೆ ಉತ್ಖನನ ಕಾರ್ಯ ನಡೆದಿತ್ತು. ಆದ್ರೆ ಆ ಸಮಯದಲ್ಲಿ ಕೂಡ ಶಿಲಾಯುಗದ ವಸ್ತುಗಳು ಕೂಡ ಪತ್ತೆಯಾಗಿದ್ದು, ಶಿಲಾಯುಗದ ವಸ್ತುಗಳು ಅಂದರೆ ಪ್ರಾಚ್ಯ ವಸ್ತುಗಳು, ಶಿಲಾಯುಗದಲ್ಲಿ ಉಪಯೋಗಿಸುವಂಥ ಆಯುಧಗಳಾಗಿರ್ಬೋದು ಮತ್ತು ಏನು ಅವರು ಹಾಕಿಕೊಳ್ಳುವಂಥ ಬಟ್ಟೆಗಳ ಅವಶೇಷಗಳು ಕೂಡ ಪತ್ತೆಯಾಗಿದ್ದು. ಹೀಗಾಗಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿನೇ ಇಲ್ಲಿ ಸಾಕಷ್ಟು ವಸ್ತುಗಳು ಇರ್ಬೋದು, ಪ್ರಾಚ್ಯ ವಸ್ತುಗಳು ಸಿಗ್ಬೋದು ಮತ್ತು ಇತಿಹಾಸದ ಕುರುಹುಗಳು ಇರ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದೇ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ರು. ಹೀಗಾಗಿ ಇವಾಗ ಕಳೆದ 4 ದಿನಗಳಿಂದನೂ ಕೂಡ ಇಲ್ಲಿ ಏನು 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ರೀತಿ ಅಂತಂದರೆ ಇವಾಗ ಈ ಒಂದು ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಏನು ಸಿಬ್ಬಂದಿಗಳು ಕೂಡ, ಕಾರ್ಮಿಕರು ಕೂಡ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು 9 ಮತ್ತು 10ನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿತ್ತು ಲಕ್ಕುಂಡಿ ಅಂಥೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಆದರೆ 2023 2003 ಮತ್ತು 2004ರಲ್ಲಿ ಉತ್ಖನನ ಮಾಡಿದಾಗ ಇದೊಂದು ಶಿಲಾಯುಗದಲ್ಲಿ ಕೂಡ ಈ ಒಂದು ಉತ್ಖನನ ಮೂಲಕ ಅಂದರೆ ಶಿಲಾಯುಗದಲ್ಲಿ ಕೂಡ ಲಕ್ಕುಂಡಿ ಇದೆ ಅನ್ನೋದೊಂದು ಕೂಡ ಗೊತ್ತಾಗಿದೆ. ಈ ಒಂದು ಲಕ್ಕುಂಡಿಯಲ್ಲಿ 3 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಲಕ್ಕುಂಡಿ ನೈಜವಾಗಿ ಇಲ್ಲಿ ಈ ಹಿಂದೆ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ರಾಜ ಮಹಾರಾಜರಾಗಿರ್ಬೋದು ಮತ್ತು ಈ ಭಾಗದಲ್ಲಿ ಟಂಕಶಾಲೆ ಏನಿತ್ತು, ಈ ಟಂಕಶಾಲೆ ಇತ್ತು. ಮಂತ್ರಿಗಳು ಕೂಡ ಮಾತ್ರ ವಾಸ ಮಾಡ್ತಾ ಇದ್ರು. ಈ ಲಕ್ಕುಂಡಿ ಭಾಗದ ಸುತ್ತಲೂ ಕೂಡ 7 ಗ್ರಾಮಗಳಿದ್ದು, ಆ 7 ಗ್ರಾಮಗಳಲ್ಲಿ ಜನ ವಾಸ ಮಾಡ್ತಾ ಇದ್ರು. ಆದರೆ ನೈಜವಾಗಿ ಲಕ್ಕುಂಡಿಯಲ್ಲಿ ಯಾರು ವಾಸ ಮಾಡ್ತಾ ಇರಲಿಲ್ಲ. ಇಲ್ಲಿ ಟಂಕಶಾಲೆ ಇರೋದ್ರಿಂದ ಸುಮಾರು 101 ಬಾವಿ, 101 ದೇವಸ್ಥಾನಗಳನ್ನು ಕೂಡ ಲಕ್ಕುಂಡಿಯಲ್ಲಿ ಕಟ್ಟಿದ್ರು. ಆ ಪೈಕಿ ಕೇವಲ 25ರಿಂದ 30 ದೇವಾಲಯಗಳು ಮಾತ್ರ ನಮಗೆ ಸಿಗ್ತಾವೆ. ಉಳಿದ ದೇವಾಲಯಗಳು ಮಣ್ಣಿನಲ್ಲಿ ಅಡಿಗೆ ಹೋಗಿದ್ದಾವೆ. ಹೀಗಾಗಿ ಸಂಪೂರ್ಣವಾಗಿ 8ರಿಂದ 10 ಅಡಿ ಮಣ್ಣು ಇಡೀ ಲಕ್ಕುಂಡಿಯಲ್ಲಿ ತೆಗೆದ್ರೆ ಸಾಕಷ್ಟು ದೇವಾಲಯಗಳು ಮತ್ತು ಪ್ರಾಚ್ಯ ವಸ್ತುಗಳು, ಇಲ್ಲಿ ನಿಧಿ, ವಜ್ರ, ವೈಡೂರ್ಯ ಸಿಗುತ್ತೈತೆ ಅನ್ನೋದೊಂದು ನಂಬಿಕೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುಪತ್ತ ಡೀಟೇಲ್ಸ್ಗಾಗಿ. ವೆರಿ ಇಂಟ್ರೆಸ್ಟಿಂಗ್ ಮಂಜುಪತ್ತಾರ್. ಆ ಸೈಟ್ಗಳನ್ನ ನೋಡ್ತಾ ಇದ್ರೇನೆ ಸಾಕಷ್ಟು ಹೊಳಹುಗಳು, ಅಂದ್ರೆ ಇತಿಹಾಸಕ್ಕೆ ಒಂದು ಕಿಂಡಿಯೇನೋ ಅನ್ನೋ ರೀತಿಯಲ್ಲಿ ಆ ಸೈಟ್ಗಳು ಭಾಸ ಆಗುತ್ತೆ. ಈ ಸಂದರ್ಭದಲ್ಲಿ ಮಂಜುಪತ್ತಾರ್ ನನಗೆ ಡಾಕ್ಟರ್ SR ರಾವ್ ನೆನಪಾಗ್ತಾರೆ. ದ್ವಾರಕೆಯನ್ನ ಕಂಡು ಹಿಡಿದ್ರಲ್ಲ, ಆ ಡಾಕ್ಟರ್ SR ರಾವ್ ಅಲ್ಲಿ ಹೋಗಿ ಪುರಾತತ್ವ ಸಂಶೋಧನೆಯನ್ನ ಮಾಡಿದ್ರಲ್ಲ, ಅವರು ಈ ಲಕ್ಕುಂಡಿ, ಬಳಿಯ, ಬಾದಾಮಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಈ ರೀತಿಯ ಒಂದು ಸಂಶೋಧನೆಯನ್ನ, ಪುರಾತತ್ವ ಸಂಶೋಧನೆಯನ್ನ ಮಾಡಿದ್ರು. ಅದು ಬಹಳ ಒಳ್ಳೆಯ ಐತಿಹಾಸಿಕ ಕಾರ್ಯ ಆಗಿತ್ತು. ಈಗ ಬಹುಶಃ ಅಂಥ ದೂರದೃಷ್ಟಿಯುಳ್ಳ ಮಹನೀಯರು, ದೂರದೃಷ್ಟಿಯುಳ್ಳಂತಹ ವಿಷನರೀಸ್ ನಮಗೆ ಬೇಕು ಈ ಪುರಾತತ್ವ ದೃಷ್ಟಿಯಿಂದ ನೋಡೋದಾದ್ರೆ. ಏನಾಗುತ್ತೆ ಗೊತ್ತಿಲ್ಲ, ಮುಂದೆ ಯಾವ ರೀತಿ ಇದರ ರೂಪುರೇಷೆಗಳಿದೆ, ಪುರಾತತ್ವ ಇಲಾಖೆ ಯಾವ ರೀತಿನಲ್ಲಿ ಇದನ್ನ ಮುಂದೆ ಉತ್ಖನನ ಮಾಡ್ತಾ ಹೋಗಬೇಕು ಅಥವಾ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ ಇದೆಯಾ? ಮತ್ತೆ ಅಲ್ಲಿ ಜನಗಳಿಗೆ ಒಂದು ಸ್ಥಳಾಂತರದ ಭೀತಿ ಎದುರಾಗ್ತಾ ಇತ್ತು. ಜನಗಳು ಏನು ಹೇಳ್ತಾರೆ? ಜನಗಳ ಮನಸ್ಸಲ್ಲಿ ಈಗ ಕ್ಲಾರಿಟಿ ಇದೆಯಾ? ಅವ್ರಿಗೆ ಕ್ಲಾರಿಟಿ ಕೊಡಲಾಗಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಮಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದರೆ ಉತ್ಖನನ ಕಾರ್ಯ ಒಂದು ಕಡೆ ಬರದಿಂದ ಸಾಗಿದ್ರೆ ಇದು ಕಳೆದ 4 ದಿನಗಳಿಂದ ನಡೆದಿದೆ. ಇವಾಗ 3 ರಿಂದ 4 ತಿಂಗಳವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಆದರೆ ಲಕ್ಕುಂಡಿಯಲ್ಲಿ ಇದೇ ಪ್ರಥಮ ಬಾರಿಗೆ ಉತ್ಖನನ ಕಾರ್ಯ ನಡೀತಾ ಇಲ್ಲ. ಈ ಹಿಂದೆನೂ ಕೂಡ 2003 ಮತ್ತು 2004ರಲ್ಲಿ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು. ಏನು ಇಲ್ಲಿ ಗ್ರಾಮದ ಹೊರವಲಯದಲ್ಲಿ ಅಲ್ಲಮಪ್ರಭು ದೇವಸ್ಥಾನ ಮತ್ತು ಇನ್ನೊಂದು ಭಾಗದಲ್ಲಿ 2 ಆ ಕಡೆ ಉತ್ಖನನ ಕಾರ್ಯ ನಡೆದಿತ್ತು. ಆದರೆ ಆ ಸಮಯದಲ್ಲಿ ಕೂಡ ಶಿಲಾಯುಗದ ವಸ್ತುಗಳು ಕೂಡ ಪತ್ತೆಯಾಗಿದ್ದು, ಶಿಲಾಯುಗದ ವಸ್ತುಗಳು ಅಂದರೆ ಪ್ರಾಚ್ಯ ವಸ್ತುಗಳು, ಶಿಲಾಯುಗದಲ್ಲಿ ಉಪಯೋಗಿಸುವಂಥ ಆಯುಧಗಳಾಗಿರ್ಬೋದು ಮತ್ತು ಏನು ಅವರು ಹಾಕಿಕೊಳ್ಳುವಂಥ ಬಟ್ಟೆಗಳ ಅವಶೇಷಗಳು ಕೂಡ ಪತ್ತೆಯಾಗಿದ್ದು. ಹೀಗಾಗಿ ಈ ಒಂದು ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿನೇ ಇಲ್ಲಿ ಸಾಕಷ್ಟು ವಸ್ತುಗಳು ಇರ್ಬೋದು, ಪ್ರಾಚ್ಯ ವಸ್ತುಗಳು ಸಿಗ್ಬೋದು ಮತ್ತು ಇತಿಹಾಸದ ಕುರುಹುಗಳು ಇರ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದೇ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ರು. ಹೀಗಾಗಿ ಇವಾಗ ಕಳೆದ 4 ದಿನಗಳಿಂದನೂ ಕೂಡ ಇಲ್ಲಿ ಏನು 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಸಾಕಷ್ಟು ರೀತಿ ಅಂತಂದರೆ ಇವಾಗ ಈ ಒಂದು ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಏನು ಸಿಬ್ಬಂದಿಗಳು ಕೂಡ, ಕಾರ್ಮಿಕರು ಕೂಡ ಭಾಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು 9 ಮತ್ತು 10ನೇ ಶತಮಾನಕ್ಕೆ ಮಾತ್ರ ಸೀಮಿತವಾಗಿತ್ತು ಲಕ್ಕುಂಡಿ ಅಂಥೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಆದರೆ 2023 2003 ಮತ್ತು 2004ರಲ್ಲಿ ಉತ್ಖನನ ಮಾಡಿದಾಗ ಇದೊಂದು ಶಿಲಾಯುಗದಲ್ಲಿ ಕೂಡ ಈ ಒಂದು ಉತ್ಖನನ ಮೂಲಕ ಅಂದರೆ ಶಿಲಾಯುಗದಲ್ಲಿ ಕೂಡ ಲಕ್ಕುಂಡಿ ಇದೆ ಅನ್ನೋದೊಂದು
ಅನ್ನೋದೊಂದು ಕೂಡ ಗೊತ್ತಾಗಿದೆ. ಈ ಒಂದು ಲಕ್ಕುಂಡಿಯಲ್ಲಿ 3 ಸುತ್ತಿನ ಕೋಟೆ 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ. ಲಕ್ಕುಂಡಿ ನೈಜವಾಗಿ ಇಲ್ಲಿ ಈ ಹಿಂದೆ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ರಾಜ ಮಹಾರಾಜರಾಗಿರ್ಬೋದು ಮತ್ತು ಈ ಭಾಗದಲ್ಲಿ ಟಂಕಶಾಲೆ ಏನಿತ್ತು, ಈ ಟಂಕಶಾಲೆ ಇತ್ತು. ಮಂತ್ರಿಗಳು ಕೂಡ ಮಾತ್ರ ವಾಸ ಮಾಡ್ತಾ ಇದ್ರು. ಈ ಲಕ್ಕುಂಡಿ ಭಾಗದ ಸುತ್ತಲೂ ಕೂಡ 7 ಗ್ರಾಮಗಳಿದ್ವು. ಆ 7 ಗ್ರಾಮಗಳಲ್ಲಿ ಜನ ವಾಸ ಮಾಡ್ತಾ ಇದ್ರು. ಆದರೆ ನೈಜವಾಗಿ ಲಕ್ಕುಂಡಿಯಲ್ಲಿ ಯಾರು ವಾಸ ಮಾಡ್ತಾ ಇರಲಿಲ್ಲ. ಇಲ್ಲಿ ಟಂಕಶಾಲೆ ಇರೋದ್ರಿಂದ ಸುಮಾರು 101 ಬಾವಿ 101 ದೇವಸ್ಥಾನಗಳನ್ನು ಕೂಡ ಲಕ್ಕುಂಡಿಯಲ್ಲಿ ಕಟ್ಟಿದ್ರು. ಆ ಪೈಕಿ ಕೇವಲ 25ರಿಂದ 30 ದೇವಾಲಯಗಳು ಮಾತ್ರ ನಮಗೆ ಸಿಗ್ತಾವೆ. ಉಳಿದ ದೇವಾಲಯಗಳು ಮಣ್ಣಿನಲ್ಲಿ ಅಡಿಗೆ ಹೋಗಿದ್ದಾವೆ. ಹೀಗಾಗಿ ಸಂಪೂರ್ಣವಾಗಿ 8ರಿಂದ 10 ಅಡಿ ಮಣ್ಣು ಇಡೀ ಲಕ್ಕುಂಡಿಯಲ್ಲಿ ತೆಗೆದ್ರೆ ಸಾಕಷ್ಟು ದೇವಾಲಯಗಳು ಮತ್ತು ಪ್ರಾಚ್ಯ ವಸ್ತುಗಳು ಇಲ್ಲಿ ನಿಧಿ ವಜ್ರ ವೈಡೂರ್ಯ ಸಿಗುತ್ತೈತೆ ಅನ್ನೋದೊಂದು ನಂಬಿಕೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುಪತ್ತ ಡೀಟೇಲ್ಸ್ಗಾಗಿ.